ಸಿಟಿ ರವಿ ಪರವಾಗಿ ಬ್ಯಾಟ್ ಬೀಸಿದ ಬಿಕೆ ಹರಿಪ್ರಸಾದ್. ಬೆಳಗಾವಿ ಅಧಿವೇಶನ ಕುರಿತು ಮಾತನಾಡಿರುವಂತಹ ಬಿಕೆ ಹರಿಪ್ರಸಾದ್ ಅವಾಚ್ಯ ಪದ ಬಳಕೆ ಕುರಿತಾಗಿ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ. ಸಿಟಿ ರವಿಯನ್ನ ಬಂಧಿಸಿ ಅವರನ್ನ ನಡೆಸಿಕೊಂಡ ರೀತಿ ಇದೆಯಲ್ಲ ಅದು ಬಹಳ ತಪ್ಪು. ರವಿ ಹಾಗೂ ಲಕ್ಷ್ಮಿ ಅವರದ್ದು ತಪ್ಪು ಹೀಗಂತ ನಾನು ಹೇಳಲ್ಲ, ಆದರೆ ಸದನದ ಸದಸ್ಯರನ್ನ ನಡೆಸಿಕೊಂಡ ರೀತಿ ಸರಿಯಿಲ್ಲ. ಮಾಧ್ಯಮಗಳ ಮುಂದೆ ಅಸಮಾಧಾನ ಹೊರಹಾಕಿದ ಹರಿಪ್ರಸಾದ್. ಎಸ್, ಸಿಟಿ ರವಿ ಅವರ ಪರವಾಗಿ ಈಗ ಬಿಕೆ ಹರಿಪ್ರಸಾದ್ ಅವರು ಬ್ಯಾಟ್ ಬೀಸಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ನಡೆದಂತಹ ವಿಚಾರ ಇದೆಯಲ್ಲ, ಸಿಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರ ಏನಿದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿರುವಂತಹದ್ದು. ಹರಿಪ್ರಸಾದ್ ಅವರು ಈಗ ಸಿಟಿ ರವಿ ಅವರ ಪರವಾಗಿ ಮಾತನಾಡಿದ್ದಾರೆ. ಬೆಳಗಾವಿ ಅಧಿವೇಶನದ ಬಗ್ಗೆಯೂ ಕೂಡ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿರುವಂಥದ್ದು. ಅವಾಚ್ಯ ಪದ ಬಳಕೆ ಇದೆಯಲ್ಲ ಅದು ಸರಿಯಲ್ಲ ಹೀಗಂತ ಹರಿಪ್ರಸಾದ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಿಟಿ ರವಿ ಅವರನ್ನು ಬಂಧಿಸಿ ಅವರನ್ನು ನಡೆಸಿಕೊಂಡ ರೀತಿ ಇದೆಯಲ್ಲ ಅದು ಬಹಳ ತಪ್ಪು, ಅದು ಸರಿ ಇಲ್ಲ ಅಂತಂತ ಹೇಳಿ ಈಗ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿರುವಂಥದ್ದು. ಜೊತೆಗೆ ರವಿ ಹಾಗೂ ಲಕ್ಷ್ಮಿ ಅವರದ್ದು ತಪ್ಪು ಎಂದು ನಾನೇನು ಹೇಳಲ್ಲ, ಅಂದರೆ ಅವರಿಬ್ಬರದ ತಪ್ಪು ಅಂತಲೂ ಕೂಡ ನಾನು ಹೇಳಲ್ಲ. ಆದರೆ ರವಿ ಅವರನ್ನು, ಸಿಟಿ ರವಿ ಅವರನ್ನು ಬಳಸಿಕೊಂಡಂತಹ ರೀತಿ ಇದೆಯಲ್ಲ ಅದು ಸರಿ ಇಲ್ಲ ಅಂತೇಳಿ ಈಗ ಸದನದ ಸದಸ್ಯರನ್ನು ನಡೆಸಿಕೊಂಡ ರೀತಿ ಸರಿ ಇಲ್ಲ ಅಂತೇಳಿ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿರುವಂಥದ್ದು. ಬಿಕೆ ಹರಿಪ್ರಸಾದ್ ಅವರು ಕೊಡುವಂತಹ ಒಂದೊಂದು ಸ್ಟೇಟ್ಮೆಂಟು ಕೂಡ ಬಹಳ ಮುಖ್ಯವಾಗಿರುತ್ತೆ. ತುಂಬ ಯೋಚಿಸಿ ಮಾತನಾಡುವಂತಹ ವ್ಯಕ್ತಿ. ಈಗ ಮಾಧ್ಯಮಗಳ ಮುಂದೆ ಬಿಕೆ ಹರಿಪ್ರಸಾದ್ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಈಗಾಗಲೇ ಈ ಒಂದು ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅವತ್ತು ಬೆಳಗಾವಿ ಅಧಿವೇಶನದಲ್ಲಿ ಸಿಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಅವಾಚ್ಯ ಶಬ್ದವನ್ನು ಬಳಸಿದರು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರನ್ನು ಪೊಲೀಸರು ಬಹಳ ಕೆಟ್ಟದಾಗಿ ನಡೆಸ್ಕೊಂಡಿದ್ರು ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂತೇಳಿ ಒಂದಷ್ಟು ವರ್ಗ ಕೂಡ ಮಾತನಾಡಿಕೊಂಡಿದ್ರು. ಜೊತೆಗೆ ಸಿಟಿ ರವಿಯವರು ಕೂಡ ಅದನ್ನು ಆ ಆರೋಪವನ್ನು ಒಪ್ಕೊಂಡಿದ್ರು. ಅಂದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಿಬ್ಬರೂ ಸೇರಿಕೊಂಡು ನನಗೆ ಕೊಡಬಾರದ ಹಿಂಸೆಯನ್ನು ಕೊಟ್ಟರು ಅನ್ನೋ ಒಂದು ಅರ್ಥದಲ್ಲಿ ಸಿಟಿ ರವಿ ಅವರು ಹೇಳಿದರು, ಅಸಮಾಧಾನವನ್ನು ಕೂಡ ಹೊರಹಾಕಿದರು. ಈಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಕೆ ಹರಿಪ್ರಸಾದ್, ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು ಈಗ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸಿಟಿ ರವಿ ಅವರನ್ನು ಬಳಸಿಕೊಂಡಂತಹ ರೀತಿ ಇದೆಯಲ್ಲ ಅದು ಸರಿಯಿಲ್ಲ, ಆ ರೀತಿಯಾಗಿ ಬಳಸ್ಕೊಳ್ಬಾರ್ದಾಗಿತ್ತು. ಯಾಕೆಂತಂದರೆ ಅವರು ಒಬ್ಬ ಸದನದ ವ್ಯಕ್ತಿ, ಸದನದ ಸದಸ್ಯ, ಅವರು ಕೂಡ ಅವರನ್ನು ಬಹಳ ಗೌರವಯುತವಾಗಿ ನಡೆಸ್ಕೋಬೇಕಾಯಿತು. ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕಾಯಿತು ಅದು ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಆದರೆ ಅವತ್ತು ನಡೆಸಿಕೊಂಡಂಥ ರೀತಿ ಇದೆಯಲ್ಲ ಅದು ಸರಿಯಿಲ್ಲ, ಪೊಲೀಸರು ವಿನಾಕಾರಣ ಅವರಿಗೆ ಟಾರ್ಚರ್ ಕೊಟ್ಟಿರುವಂತಹದ್ದು ಅನ್ನೋ ಒಂದು ಅರ್ಥದಲ್ಲಿ ಸಿಟಿ ರವಿ ಅವರ ಪರವಾಗಿ ಈಗ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿರುವಂತಹದ್ದು.